ನಮಸ್ಕಾರ ವೀಕ್ಷಕರೇ, ಇವತ್ತು ಮನೆಯಲ್ಲೇ ಬಾದಾಮಿ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ಬಹಳ ಹೆಲ್ತಿ ಮತ್ತು ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ರುಚಿಕರವಾದಂಥ ಆರೋಗ್ಯಕರವಾದಂಥ ಬಾದಾಮಿ ಪೌಡ್ರು ಮನೆಯಲ್ಲೇ ಮಾಡೋದು. ಇದಕ್ಕೆ 1 ಕಪ್ ಬಾದಾಮಿ, 2 ಚಮಚ ಕುಂಬಳಕಾಯಿ ಬೀಜ, 2 ಚಮಚ ಪಿಸ್ತಾ ಬೀಜ, 2 ಚಮಚ ಗೋಡಂಬಿ, ಸಕ್ಕರೆ ಅರ್ಧ ಕಪ್ಪು, ಏಲಕ್ಕಿ 4, ಅರಿಶಿನ 2 ಸ್ಪೂನ್. ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಏನು ಬೇಕಾಗಿಲ್ಲ, ಸ್ವಲ್ಪ ತರಿಯಾಗಿಯೇ ಪುಡಿ ಮಾಡಿಕೊಳ್ಳು. ಸಕ್ಕರೆಯನ್ನು ನಾನು ಅರ್ಧ ಕಪ್ ಮಾತ್ರ ಬಳಸ್ತಾ ಇದ್ದೀನಿ. ಈಗ ಅರ್ಧ ಕಪ್ ಬೆರೆಸೋದ್ರಿಂದ ಹಾಲು ಬೆರೆಸ್ಕೊಳ್ಳುವಾಗ ಮತ್ತೆ ಸಕ್ಕರೆಯನ್ನು ಹಾಕ್ತೀನಿ. ಒಂದು ವೇಳೆ ನಿಮಗೆ ಹಾಲು ಹಾಕುವಾಗ ಸಕ್ಕರೆ ಹಾಕೋದು ಬೇಡ ಅನ್ನೋಗಿದ್ರೆ 1 ಕಪ್ ಪೂರ್ತಿ ಸಕ್ಕರೆಯನ್ನು ಮಿಕ್ಸಿಯಲ್ಲೇ ಹಾಕಿ ಪೌಡ್ರ್ ಮಾಡಿ ಇಟ್ಕೋಬೋದು. ಇದು ಕೆಡೋದಿಲ್ಲ, ತುಂಬ ದಿವಸ ಹೊರಗಡೆನೇ ಇಡ್ಬೋದು. ಪಾತ್ರೆಯಲ್ಲಿ ಹಾಲು ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡು ಉಕ್ಕು ಬರೆಸ್ಕೋಬೇಕು. ಈಗ ನಾನು 2 ಚಮಚದಷ್ಟು ಬಾದಾಮಿ ಪೌಡರನ್ನು ಟಂಬ್ಲರ್ಗೆ ಹಾಕ್ಕೋತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಪೌಡರನ್ನು ಹಾಕ್ಕೋಬೋದು. ಇನ್ನೂ 2 ಚಮಚ ಬೇಕಾದರೂ ಹಾಕ್ಕೋಬೋದು. 1 ಟಂಬ್ಲರ್ ನಾನು 2 ಚಮಚ ಹಾಕ್ಕೊಂಡಿದ್ದೀನಿ. 2 ಚಮಚ ಸಕ್ಕರೆಯನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಾನು ಅರ್ಧ ಬಟ್ಲಿನಷ್ಟು ಸಕ್ಕರೆ ಮಾತ್ರ ಹಾಕಿದ್ದೆ. ಹಂಗಾಗಿ ನಾನು ಹಾಲು ಕುಡಿಯುವಾಗ ಬೆರೆಸ್ಕೊಳ್ಳುವಾಗ 2 ಚಮಚವನ್ನು ಹಾಕ್ಕೋತಾ ಇದ್ದೀನಿ. ಬಿಸಿ ಬಿಸಿಯಾದ ಕಾದ ಹಾಲನ್ನು ಪೌಡರ್ಗೆ ಬೆರೆಸ್ಕೋಬೇಕು. ಚೆನ್ನಾಗಿ ಬೆರೆಸ್ಕೊಂಡಿದ್ದಾದಮೇಲೆ ನಾವು 1 ಕಪ್ಗೆ ಹಾಲನ್ನು ಹಾಕ್ಕೊಳ್ಬೇಕು. ಈಗ ರೆಡಿಯಾಗಿದೆ ಟೇಸ್ಟಿ ಮತ್ತು ಹೆಲ್ದಿ ಬಾದಾಮಿ ಹಾಲು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಬಹಳನೇ ಚೆನ್ನಾಗಿರುತ್ತೆ. ಹೊರಗಡೆ ತೊಗೊಳೋದಕ್ಕಿಂತ ಬೆಸ್ಟ್.